ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿಯೆಲ್ಲ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಅವ್ಯಕ್ತ ಮುರಳಿ. ಅವ್ಯಕ್ತ ಮುರಳಿ ಇರೋದೇ ನಮ್ಮನ್ನು ಅವ್ಯಕ್ತದೆಡೆಗೆ ಕರೆದುಕೊಂಡು ಹೋಗೋದಕ್ಕೆ. ನಾವು ಬಾಬಾರವರ ಮಕ್ಕಳಾದ ಮೇಲೆ ನಮ್ಮೆಲ್ಲರ ಇಚ್ಛೆ ಒಂದೇ, ವ್ಯಕ್ತ ಸೆ ಅವ್ಯಕ್ತ ಬನನ, ವ್ಯಕ್ತದಿಂದ ಅವ್ಯಕ್ತರಾಗುವುದು. ಹಾಗಾಗಿ ಈ ದಿನ ತಂದೆ ವರದಾನ ಸ್ಲೋಗನ್ ಇಡೀ ಮುರಳಿಯಲ್ಲಿ ಈ ಅವ್ಯಕ್ತ ಸ್ಥಿತಿಗೆ ನಾವು ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತಾಗಿ ತಿಳಿಸಿದರೆ ಆ ಒಂದು ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ. ಬಾಪ್ ದಾದರವರು ಹೇಳ್ತಿದ್ದಾರೆ, ಯಾಕೆ ಅವ್ಯಕ್ತ ಮುರಳಿ ಅಷ್ಟು ಪವರ್ಫುಲ್ ಇರುತ್ತೆ ಅಂದರೆ, ಸಾಕಾರ ಬ್ರಹ್ಮ ಬಾಬಾ ತಾವು ಇದ್ದಾಗ ತಮ್ಮ ಸಹಿತವಾಗಿ ಏನೆಲ್ಲ ಅಡೆತಡೆಗಳು ವಿಘ್ನಗಳು ಪುರುಷಾರ್ಥದಲ್ಲಿ ಬರುತ್ತದೆಯೋ ಅದನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಶಿವಬಾಬರವರು ಡೈರೆಕ್ಟಾಗಿ ಎಲ್ಲ ಜ್ಞಾನವನ್ನು ಸರಳವಾಗಿ ಸಹಜವಾಗಿ ನಮಗೆ ತಿಳಿಸ್ತಾರೆ. ಆದರೆ ಬ್ರಹ್ಮಬಾಬರವರು ಪ್ರಾಕ್ಟಿಕಲ್ ಆಗಿ ಶರೀರದ ಬಂಧನದಲ್ಲಿದ್ದಾಗ, ಸಂಸಾರದಲ್ಲಿದ್ದಾಗ ಏನೆಲ್ಲ ಜಗತ್ತಿನ ಆಕರ್ಷಣೆಗಳು ನಮ್ಮನ್ನು ಹಿಂದೆ ಎಳೆಯುತ್ತೆ, ಯಾವುದು ನಮಗೆ ಸಮಯವನ್ನು ಎಳಿಸುತ್ತೆ ಪುರುಷಾರ್ಥದಲ್ಲಿ ಅನ್ನೋದಕ್ಕೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಇರೋದರಿಂದ ಆ ಬಾಪ್ ದಾದಾರವರು ಕೂಡ ಪೂರ್ತಿಯಾಗಿ ಬ್ರಹ್ಮಬಾಬರವರು ತಮ್ಮ ಅನುಭವವನ್ನು ಧಾರೆ ಮಾಡಿ ನಮ್ಮನ್ನು ಅವ್ಯಕ್ತದ ಕಡೆಗೆ ಕರೆದುಕೊಂಡು ಹೋಗ್ತಾರೆ. ಹಾಗಾಗಿ ಅವ್ಯಕ್ತ ಮುರಳಿಗಳು ಮಸ್ಟ್ ಪವರ್ಫುಲ್ಲಾಗಿ ಇರ್ತವೆ. ಹಾಗಂತ ಶಿವಬಾಬರವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ವಾ ಅಂತಂದರೆ ಗೊತ್ತಿರುತ್ತೆ. ಆದರೆ ಪ್ರಾಕ್ಟಿಕಲ್ ಅನ್ನೋದು ಬ್ರಹ್ಮಬಾಬರವರಿಗೆ ಮಾತ್ರ ಅನುಭವ ಇರುತ್ತೆ. ಹಾಗಾಗಿ ಆ ಪ್ರಾಕ್ಟಿಕಲ್ ಅನುಭವ ಆಧಾರದ ಮೇಲೆ ಅವರು ಹೇಳೋದ್ರಿಂದ ನಮಗದು ಬೇಗ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿನ ವರದಾನ ಇದೆ. ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಏನು ಅಂದರೆ ಹೆಸರು, ಸ್ಥಾನಮಾನ, ಮಾನ್ಯತೆ, ಇವುಗಳಿಂದ ನಿರ್ಲಿಪ್ತರಾಗಿರಿ ಅಂತ ವರದಾನ ಕೊಟ್ಟಿದ್ದಾರೆ. ನಿರ್ಲಿಪ್ತತೆ ಆಗಬೇಕು ನಾವು. ನಿರ್ಲಿಪ್ತತೆ ಅಂದರೆ ಏನು? ಲಿಪ್ತತೆ ಅಂದರೆ ಅಂಟಿಕೊಳ್ಳೋದು, ನಿರ್ಲಿಪ್ತತೆ ಅಂದರೆ ಅಂಟದಿರೋದು. ಯಾವುದರಿಂದ ನಾವು ಅಂಟಬಾರದು ಅಂದರೆ, ನಾವು ನಿರ್ಲಿಪ್ತ ಆಗಿರಬೇಕು ಅಂದರೆ ನಾವು ನಿರ್ಲಿಪ್ತ ಆಗಿರಬೇಕು. ಯಾವುದರಿಂದ? ಹೆಸರು, ಕೀರ್ತಿ, ಸ್ಥಾನಮಾನಗಳಿಂದ. ಬಹಳಷ್ಟು ಸಾಧಕರು, ಪುರುಷಾರ್ಥಿಗಳು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಬರ್ತೀವಿ ಅಂದ್ರೇ ಇದು ತ್ಯಾಗವನ್ನು ಬಯಸುವಂತಹ ಮಾರ್ಗ.
ತ್ಯಾಗ ಅಂತಂದರೆ ಭೌತಿಕ ಸುಖಗಳನ್ನು, ಭೌತಿಕ ಸಾಧನಗಳನ್ನು, ಅತಿಯಾದ ಸಂಪಾದನೆಯನ್ನು ಎಲ್ಲವನ್ನು ಕೂಡ ಕಡೆಗಣಿಸಿ ಸಾಧನೆ ಮತ್ತು ಪುರುಷಾರ್ಥವೇ ನಮ್ಮ ಲಕ್ಷ್ಯ ಅಂತ ಈ ಮಾರ್ಗದಲ್ಲಿ ಬಂದಿರುತ್ತೆ. ಎಲ್ಲವನ್ನ ತ್ಯಾಗ ಮಾಡಿಬಿಡ್ತೀವಿ ನಾವು. ಎಷ್ಟೋ ಸಲ ಸಂಸಾರವನ್ನು ತ್ಯಾಗ ಮಾಡ್ತಾರೆ, ಎಷ್ಟೋ ಸಲ ಸಂಬಂಧಗಳನ್ನು ತ್ಯಾಗ ಮಾಡ್ತಾರೆ, ಎಷ್ಟೋ ಸಲ ಉದ್ಯೋಗವನ್ನು ತ್ಯಾಗ ಮಾಡ್ತಾರೆ, ಎಷ್ಟೋ ಸಲ ಸಂಪತ್ತನ್ನು ಕೂಡ ತ್ಯಾಗ ಮಾಡಿ ಬಂದು ಬಿಡ್ತಾರೆ, ಸುಖದ ಸಾಧನಗಳನ್ನು ತ್ಯಾಗ ಮಾಡಿ ಬಂದು ಬಿಡ್ತಾರೆ. ಬಹಳ ಜನಗಳು ಬಂದಿದ್ದಾರೆ. ಹಂಗಂತಾನೆ ಆಧ್ಯಾತ್ಮಿಕ ಕ್ಷೇತ್ರ ಇಷ್ಟು ಹುಲಸಾಗಿ ಬೆಳೆದಿದೆ. ಆದರೆ ಎಲ್ಲವನ್ನ ಬಿಟ್ಟು ಏನೆಲ್ಲ ಜಗತ್ತಿನಲ್ಲಿ ಮಾಡಬಹುದಾಗಿತ್ತೋ, ಏನೆಲ್ಲ ಸುಖ ಸಾಧನಗಳನ್ನು ಅನುಭವಿಸಬಹುದಾಗಿತ್ತೋ ಅದೆಲ್ಲವನ್ನ ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿರೋ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರ್ತೀವಿ. ಯಾವುದೋ ಒಂದು ಮಾರ್ಗದಲ್ಲಿ ಇರಬೇಕಲ್ಲ ನಾವೀಗ, ಯಾವುದೋ ಒಂದು ಸಂಘದೊಳಗಡೆ ಬರಬೇಕಲ್ಲ ನಾವು. ಇನ್ನು ಕೆಲವರು ಏಕಾಂಗಿಯಾಗಿ ಕಾಡು ಗುಡ್ಡ ಸೇರ್ಕೊಂಡು ಗಿರಿ ಗೋಹರ ಅಂತ ಇರ್ತಾರೆ, ಅವ್ರದ್ದು ಬೇರೆ ಮಾತು. ಆದರೆ ಯಾರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದು ಒಂದು ಆಧ್ಯಾತ್ಮಿಕ ಸಂಘಟನೆಯ ಜೊತೆಗೆ ಬದುಕುವಂತ ಒಂದು ವ್ಯವಸ್ಥೆ ಆಗ್ತದೆ, ಅಲ್ಲಿ ಬಂದ ಮೇಲೆ ಅಲ್ಲಿ ಇರುವ 4-6 ಜನರ ಜೊತೆ ನಮಗೆ ಕಾಂಪಿಟೇಷನ್, ಸ್ಪರ್ಧೆಗೆ ಇಳಿದು ಬಿಡ್ತೀವಿ. ಅವರ ಲೋಪದೋಷಗಳು ನನಗೆ ವ್ಯತಿರಿಕ್ತವಾಗಿ ಕಾಡಲಿಕ್ಕೆ ಆರಂಭ ಆಗ್ತವೆ. ಇಲ್ಲ, ಅವರೆಲ್ಲರಿಗಿಂತ ನನಗೆ ಹೆಸರು ಸಿಗಬೇಕು ಅಂತ ಬಂದುಬಿಡುತ್ತೆ. ಅವರಿಗೆ ನನಗೆ ಸಿಗದಿರೋ ಮಾನ್ಯತೆ ಅವ್ರಿಗೆ ಯಾಕೆ ಸಿಗ್ತಾ ಇದೆ ಅಂತ ಬಂದುಬಿಡುತ್ತೆ. ಮತ್ತೆ ನನಗೆ ಯಾಕೆ ಸ್ಥಾನಮಾನ ಇಲ್ಲ ಅನ್ನೋದು ಬಂದುಬಿಡುತ್ತೆ. ಸಣ್ಣದಿದು, ಎಲ್ಲ ದೊಡ್ಡದನ್ನ ಬಿಟ್ಟು ಬಿಡ್ತೀವಿ. ಆನೆ ಹೋದ್ರೆ ಪರವಾಗಿಲ್ಲ ಅಂತೀವಿ, ಇರುವೆ ಹೋಗಬಾರ್ದು ಅಂತಾರಲ್ಲ ಹಾಗೆ ದೊಡ್ಡ 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 ಇಚ್ಛೆಗಳನ್ನೆಲ್ಲ ಬಿಟ್ಟು ಸಂಸಾರ ಸಂಪಾದನೆ ಸಂಬಂಧಗಳನ್ನೆಲ್ಲ ಕಳೆದುಕೊಂಡು ಬಂದು ಇಲ್ಲಿ ಯಾರೋ ಅಪರಿಚಿತ 4 ಜನಗಳ ಜೊತೆಗೆ ಸಂಘಟನೆಯಲ್ಲಿ ನಾವು ಪುರುಷಾರ್ಥಕ್ಕಾಗಿ ಅವ್ರ ಜೊತೆ ಕೂಡಿರ್ತೀವಿ. ಅಲ್ಲಿ ನಮಗೆ ಹೆಸರು ಬೇಕು, ಅಲ್ಲಿ ನಮಗೆ ಸ್ಥಾನ ಬೇಕು ಅಂತ ನಿಂತ್ಕೊಂಡ್ಬಿಡುತ್ತೆ ಮನಸ್ಸು. ಅಂದ್ರೆ ಇದನ್ನು ಎಲ್ಲಾದರೂ ಕರೆದುಕೊಂಡು ಹೋಗಿ, ಅದಕ್ಕೆ ಹೇಳ್ತಾರೆ ಮನೆಯ ತೊರೆಯಬಹುದಲ್ಲದೆ ಮನವ ತೊರೆಯಬಹುದೇ ಅಂತ ಕೇಳ್ತಾರೆ. ಮನೆಯನ್ನು ತೊರೆದು ಬಿಡೋದು ಬಹಳ ಸುಲಭ. ವೈರಾಗ್ಯದಿಂದ, ಕೋಪದಿಂದ, ಬೇಸರದಿಂದ ತೊರೆದು ಬಿಡಬಹುದು. ಆದರೆ ಮನಸ್ಸನ್ನು ತೊರೆಯಲಿಕ್ಕೆ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಅದೇ ಮನಸ್ಸೇ ಮನೆಯಲ್ಲಿ ಇದ್ದಾಗ ಅವರ ಜೊತೆ ಸ್ಪರ್ಧೆ ಮಾಡಿಸುತ್ತೆ, ಮನೆಯಲ್ಲಿದ್ದಾಗ ಅವರ ಮೇಲೆ ಕಾಂಪಿಟೇಷನ್, ಮನೆಯಲ್ಲಿದ್ದಾಗ ಅವರ ಮುಂದೆ ನಾನು ಹೆಚ್ಚು ಅಂತ ಬಡದಾಡುವಂಥದ್ದು. ಅದನ್ನು ಬಿಟ್ಟು ಒಂದು ಸಂಸ್ಥೆಯಲ್ಲಿ ಸೇರಿದೆ ಅಂತಂದರೆ, ಅದು ಯಾವುದೇ ಕ್ಷೇತ್ರ ಆಗಲಿ, ಉದ್ಯೋಗ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ನನಗೆ ಕೊಡುವಂಥ ಗೌರವ ಇನ್ಯಾರಿಗೂ ಸಿಕ್ತು, ನನಗೆ ಮಾನ್ಯತೆ ಇಲ್ಲ ಅವರಿಗೆ ಮಾನ್ಯತೆ ಸಿಕ್ತು, ನನಗೆ ಪ್ರಮೋಷನ್ ಇಲ್ಲ ಅವರಿಗೆ ಪ್ರಮೋಷನ್ ಸಿಕ್ತು ಅಂದ ತಕ್ಷಣ ಮತ್ತೆ ಮನಸ್ಸಲ್ಲಿ ಎದ್ದು ಬಿಡುತ್ತದೆ. ಅದು ಉದ್ಯೋಗ ಕ್ಷೇತ್ರ ಇರಲಿ, ಅಲ್ಲೂ ಶಿಕ್ಷಣ ಕ್ಷೇತ್ರ ಇರಲಿ, ಅದು ಅಧ್ಯಾತ್ಮ ಕ್ಷೇತ್ರ ಇರಲಿ, ಮನಸ್ಸಿಗೆ ಏನ್ರಿ ಅದು ಯಾವ ಕ್ಷೇತ್ರ ಅದಕ್ಕೆ ಬೇಕಿಲ್ಲ. ಅದಕ್ಕೆ ಬೇಕು ಸ್ಥಾನ ಮಾನ, ಹೆಸರು, ಕೀರ್ತಿ, ದ್ವೇಷ, ಅಸೂಯೆ ಮಾಡಲಿಕ್ಕೆ ಕಾರಣಗಳು ಬೇಕು, ಅದಕ್ಕೆ ನೆಪ ಬೇಕು, ಅದಕ್ಕೆ ಅಷ್ಟೇ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಹೆಂಗೆ ನೆಪ ಹುಡುಕುತ್ತೆ ಅಂದರೆ, ಅಲ್ಲಪ್ಪ ನೀನು ಒಳ್ಳೆಯವನೇ ಇದೆಯಲ್ಲ, ನಿನಗೆ ಯಾಕೆ ಆ ಸ್ಥಾನ ಸಿಗಲಿಲ್ಲ, ನಿನಗೆ ಯಾಕೆ ಆ ಮಾನ್ಯತೆ ಸಿಗಲಿಲ್ಲ, ನಿನಗೆ ಯಾಕೆ ಅಕ್ಕವರು ಗುರುತಿಸ್ಲಿಲ್ಲ, ನೀನು ಇಷ್ಟೆಲ್ಲ ಸೇವೆ ಮಾಡಿದ್ದೆ, ನಿನಗೆ ಯಾಕೆ ಅವರು ಹೆಸರು ತಗೊಳ್ಳಿಲ್ಲ, ನೀನು ಯಾಕೆ ಮುಂದೆ ಇಡಲಿಲ್ಲ. ಮನಸ್ಸಿಗೇನು ಕ್ಷೇತ್ರ ಯಾವುದಾದ್ರೂ ಬಿಡಪ್ಪ, ನೀನು ಎಲ್ಲಾದ್ರೂ ಇದ್ದುಕೋ, ನನ್ನ ಕೆಲಸ ನಿನ್ನನ್ನು ಕುಣಿಸೋದೇ, ನಿನಗೆ ಜಗಳ ಹಚ್ಚೋದೇ, ನಿನ್ನ ಮನಸ್ಸಲ್ಲಿ ರಾಡಿ ಎಬ್ಬಿಸೋದೇ ಕೆಲಸ ನಂದು. ರಕ್ತ ಸಂಬಂಧಗಳನ್ನು ಬಿಟ್ಟವರು, ಸಿರಿ ಸಂಪತ್ತನ್ನು ಬಿಟ್ಟವರು, ಸಂಪಾದನೆಯನ್ನು ಬಿಟ್ಟವರು, ಸುಖ ಸಾಧನಗಳನ್ನು ಬಿಟ್ಟವರು, ಇಲ್ಲಿ ಯಾರು 4 ಜನಗಳ ಮಧ್ಯೆ ದ್ವೇಷಕ್ಕಿಳಿತೀವಿ, ಸಂಘರ್ಷಕ್ಕಿಳಿತೀವಿ, ಸ್ಥಾನಮಾನ. ಮತ್ತದು ಹೆಂಗ ಸೋಗಾಕುತ್ತೆ ಮನಸ್ಸು ಅಂದ್ರೆ, ನಿಮ್ಮಂಥ ಒಳ್ಳೆಯವರು ಸುಮ್ಮನೆ ಕೂತ್ಬಿಟ್ರೆ ನೋಡಿ, ಅವರೆಲ್ಲ ಸ್ಥಾನದಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಕೆಟ್ಟೋಗ್ಬಿಡುತ್ತೆ ಸಂಸ್ಥೆ, ಹಾಳಾಗ್ಬಿಡುತ್ತೆ ಸೆಂಟರು, ಯಜ್ಞ ಕೆಟ್ಟೋಗ್ಬಿಡ್ತದೆ. ಅಂಥವ್ರಿಗೆಲ್ಲ ಅವಕಾಶ ಇಲ್ಲ, ಸಿಗಬಾರ್ದು. ನಾನೊಬ್ಬನೇ ಶಾಣೆ ಅಂತ ಮನಸ್ಸು ನಮ್ಮನ್ನೇನು ಮಾಡುತ್ತೆ,
ಮೇಲೆ ತಗೊಂಡೋಗುತ್ತೆ. ನಾನು ಭಾರಿ ಬುದ್ಧಿವಂತ, ನಾನು ಭಾರಿ ಎಜುಕೇಟೆಡ್, ನಾನು ಬಹಳ ಸೀನಿಯರು, ನನಗೆ ದೊಡ್ಡ ಅಕ್ಕವರೆಲ್ಲ ಪರಿಚಯ ಇದ್ದಾರೆ, ಅದಕ್ಕೆ ನನಗೆ ಆ ಸ್ಥಾನ ಸಿಗಬೇಕು. ಇಲ್ಲ, ಬೇರೆಯವರು ಕೂತ್ಕೊಂಡ್ಬಿಟ್ರೆ ಕೆಡಿಸಿ ಬಿಡ್ತಾರೆ, ನಾನೊಬ್ಬನೇ ಪರ್ಫೆಕ್ಟ್. ನಮ್ಮ ಬೆನ್ನ ನಮಗೆ ಚಪ್ಪರಿಸಿ, ನಮಗೇ ಒಂದು ಚಪ್ಪಾಳೆ ತಟ್ಟಿ, ನಮ್ಮನ್ನೇ ಮುನ್ನುಗ್ಗಿಸಿ, ನಮ್ಮನ್ನು ಕೆರಳಿಸಿ ಅಲ್ಲಿ ದ್ವೇಷಕ್ಕೆ ಇಳಿಸಿಬಿಡುತ್ತೆ ಮನಸ್ಸು. ಇದು ನಮ್ಮ ಯಜ್ಞ ಅಂತ ಅಷ್ಟೇ ಅಲ್ಲ, ಸಂಸ್ಥೆ ಅಂತಲ್ಲ, ಸೆಂಟರ್ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನಿಗೂ ಕೂಡ ಹೊರಗಿನಿಂದ ಬಿಡಿಸಿಕೊಂಡು ಹೋಗೋದು ಬಹಳ ಸುಲಭ. ಒಳಗಡೆ ಇರತಕ್ಕಂಥ ಮನಸ್ಸಿನ ಈ ಒಂದು ವ್ಯಾಕುಲತೆ, ದಾಹವನ್ನು ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಇರಲ್ಲ ಅನ್ನೋದಕ್ಕೆ ಇವತ್ತು ಬಾಬಾರವರು ಈ ವರದಾನವನ್ನು ಕೊಟ್ಟಿದ್ದಾರೆ. ಏನು ಹೇಳ್ತಾರೆ? ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಇದು. ನಾವೆಲ್ಲ ಇಚ್ಛಾ ಮಾತ್ರಮವಿದ್ಯೆ, ಎಲ್ಲ ಇಚ್ಛೆ ಬಿಟ್ಟುಬಿಟ್ಟಿವ್ರಿ ನಾವು. ನೋಡಿ, ನಾವು ಬಿಳಿ ಬಟ್ಟೆ ಹಾಕ್ಬಿಟ್ಟಿವಿ, ನೋಡಿ ನಾವು ಕಾವಿ ಬಟ್ಟೆ ಹಾಕ್ಕೊಂಡ್ಬಿಟ್ಟಿವಿ, ನೋಡಿ ನಮಗೆ ಸಂಸಾರ ಇಲ್ಲ, ನೋಡಿ ನಮಗೆ ಸಂಪಾದನೆ ಇಲ್ಲ, ನಮಗೆ ಅಹಂಕಾರ ಇಲ್ಲ. ಭಿಕ್ಷೆ ಬಿಡಬೇಕಾದ್ರೂ ತಿಂತೇನ್ರಿ, ನಾನು ಅಹಂಕಾರ ಪಡಲ್ಲ, ಇನ್ನೊಬ್ರು ಕೊಟ್ಟದ್ದು ಸಾಕ್ರಿ ನನಗೆ ಅಂತ ಅಹಂಕಾರ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುವಾಗ ಇರೋದಿಲ್ಲ. ಆದರೆ ನನಗೆ ಸಿಗೋ ಸ್ಥಾನ ಯಾರಿಗೋ, ನನಗೆ ಬರೋ ಹೆಸರು ಯಾರಿಗೋ, ನನಗೆ ಕೊಡೋ ಮಾನ್ಯತೆ ಯಾರಿಗೂ ಕೊಡ್ತಾರೆ, ನನ್ನನ್ನು ಪರಿಗಣಿಸ್ಲಿಲ್ಲ ಅಂದಾಗ ಅದೇ ಮನಸ್ಸು ಹುಚ್ಚು ಕುದುರೆ ಥರ ಆಡಿಸಿಬಿಡುತ್ತೆ ನಮಗೆ. ದೊಡ್ಡ ದೊಡ್ಡ ಇಚ್ಛೆಗಳನ್ನು ಬಿಟ್ಟಂತೆ ತೋರಿಸ್ತೇವೆ, ಒಳಗಡೆ ಈ ಸೂಕ್ಷ್ಮ ಇಚ್ಛೆಗಳು ನಮ್ಮನ್ನು ಕೆಡವಿ ಬಿಡುತ್ತೆ. ರಾಯಲ್ ರೂಪದ ಭಿಕ್ಷುಕರು ನಾವು. ಅದಕ್ಕೆ ಇದಕ್ಕೆ ರಾಯಲ್ ರೂಪದ ಇಚ್ಛೆಯ ಸ್ವರೂಪ ಅಂತ ಕರೆದಿದ್ದಾರೆ. ಯಾರಿಗೆ ಹೆಸರು ಮಾಡುವ ಹುಚ್ಚು, ಕೀರ್ತಿಯಿಂದೆ ಹೋಗುವ ಹುಚ್ಚು, ಮಾನ್ಯತೆ ಪಡಿಬೇಕನ್ನುವ ಹುಚ್ಚು, ಗುರುತಿಸಿಕೊಳ್ಬೇಕನ್ನುವಂಥ ಹುಚ್ಚು, ಅಥವಾ ಪರಸ್ಪರ ನಮ್ಮಲ್ಲೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವವರನ್ನೇ ದ್ವೇಷ ಮಾಡುವಂಥದ್ದು, ಇದು ರಾಯಲ್ ರೂಪದ ಭಿಕ್ಷೆ ಇಚ್ಛೆ. ಇದು ಇದರಿಂದ ನಿರ್ಲಿಪ್ತ ಆಗಬೇಕು. ಲಿಪ್ತ ಅಂದ್ರೆ ಅಂಟಿಕೊಳ್ಳೋದು, ಇಂಥದಕ್ಕೆಲ್ಲ ಅಂಟಿಕೊಳ್ಳದಂತಿರಬೇಕು. ಎಲ್ಲದರಿಂದ ಬಿಡಿಸ್ಕೊಳ್ಬೋದು, ಎಣ್ಣೆ ಹಚ್ಕೊಂಡು ಬಿಡ್ಬೋದು, ಆದರೆ ಒಳಗಡೆ ಮನಸ್ಸಿನ ದಾಹಕ್ಕೆ ಎಣ್ಣೆ ಹಚ್ಚೋದಷ್ಟು ಸುಲಭ ಇಲ್ಲ. ಮತ್ತು ನಿಮ್ಮಂಥವ್ರು ಸುಮ್ಮನೆ ಕುಂತ್ರೆ ಎಂತೆಂಥವ್ರು ಕೂತ್ಕೊಂಡು ಇದನ್ನು ಹಾಳು ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ಬರುತ್ತೆ. ಬಹಳ ಜನ ಹೇಳ್ತಾರೆ ಸೈಲೆನ್ಸ್ ಇರೋದೇ ದೊಡ್ಡ ಪಾಪ ಅಂತ. ಅಂದರೆ ಆ ಸ್ಥಾನಕ್ಕೆ ಅರ್ಹ ಅಲ್ಲದ ವ್ಯಕ್ತಿ ಅಲ್ಲಿ ಕೂತಿದ್ದಾನೆ, ನಾವೇ ಸರ್ಟಿಫೈಡ್ ಮಾಡ್ತೀವಿ, ನಾನು ಭಾಳ ಶ್ರೇಷ್ಠ, ಅವ್ರಿಗೆ ಕನಿಷ್ಠ, ನನ್ನ ಸಂಸ್ಕಾರ ಚೆನ್ನಾಗಿದೆ, ಅವ್ರ ಸಂಸ್ಕಾರ ಚೆನ್ನಾಗಿಲ್ಲ, ನಾನು ಒಳ್ಳೆಯವನು, ಅವ್ರು ಕೆಟ್ಟವ್ರಂತ ನಾವು ಸರ್ಟಿಫಿಕೇಟ್ ನಮ್ಗೆ ನಾವು ಕೊಟ್ಕೊಂಡು ನಮಗನಿಸುತ್ತೆ ಅಲ್ಲಿ ಕೆಟ್ಟವರು, ಅವ್ರು ಸರಿ ಇಲ್ಲ, ಅವ್ರ ಲೋಪದೋಷಗಳು ನಮಗೆ ಸ್ವಲ್ಪ ಗೊತ್ತಿರುತ್ತೆ ಹತ್ತಿರದಲ್ಲಿ ಇರೋದ್ರಿಂದ. ಅವ್ರು ಹಿಂಗೆಲ್ಲ ಇದ್ದಾರೆ, ಅವ್ರು ಹಂಗೆಲ್ಲ ಇದ್ದಾರೆ, ಅಂಥವ್ರು ಕುತ್ಕೊಂಡ್ಬಿಟ್ರೆ ಹಾಳಾಗಿ ಹೋಗ್ಬಿಡುತ್ತೆ ಸಂಸ್ಥೆ, ಯಜ್ಞ ಅಂತ ನಾವು ಅಂದ್ಕೊಂತೀವಿ ಅಲ್ಲ. ಯಾರು ಉದ್ಧಾರ ಮಾಡೋಕ್ಕಾಗೈತಿ ಇದನ್ನೆಲ್ಲ? ಎಲ್ಲವೂ ತಮೋ ಪ್ರಧಾನದಲ್ಲಿ ಬಂದು ಅಂತ್ಯ ಆಗಿದೆ ಅಷ್ಟೆ. ಆರಂಭದಲ್ಲಿ ಯಾರು ಬೇಕಾದರೂ, ಎಂಥ ಒಳ್ಳೆಯವ್ರು ಬೇಕಾದರೂ ಬಂದು ಆರಂಭ ಮಾಡ್ಬೋದು ಅಷ್ಟೇ. ಆದರೆ ಅಂತ್ಯ ಮಾಡ್ಲಿಕ್ಕೆ ಅಂಥವ್ರು ಬರಲೇಬೇಕು, ಅಂತ್ಯ ಆಗಲೇಬೇಕು. ಅದು ಎಲ್ಲವೂ ಅಷ್ಟೇ ಇತಿಹಾಸದಲ್ಲಿ. ಇದರಿಂದ ಯಾವ ಯಜ್ಞವೂ ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ, ಯಾವ ಧರ್ಮವೂ ಇದರಿಂದ ವಂಚಿತವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಯಜ್ಞವೂ ಕೂಡ, ಯಾವ ಸಂಸ್ಥೆಯೂ ಕೂಡ ಆರಂಭದಲ್ಲಿ ಒಳ್ಳೆಯವರಿಂದನೇ, ಒಳ್ಳೆಯ ಸಂಕಲ್ಪದಿಂದನೇ ಆರಂಭ ಎಲ್ಲವೂ ಕೂಡ ಆಗ್ತವೆ. ಆದರೆ ಸತೋರಜೋತಮದ ನಿಯಮಾನುಸಾರ ತಮೋ ಪ್ರಧಾನ ಬಂದಾಗ ಅಂಥವ್ರು ಕೂತೆ ಇದು ಕೆಟ್ಟು ಹೋಗಬೇಕಾಗಿರೋದ್ರಿಂದ ಸಮಯನೇ ಅವ್ರನ್ನ ಕೂಡಿಸುತ್ತೆ. ಹಾಳು ಮಾಡಬೇಕಾಗಿದೆ ಅಲ್ವಾ, ಹಳಸಬೇಕಾಗಿದೆ ಅಲ್ವಾ. ಹೊಸದಕ್ಕೆ ಜಾಗ ಕೊಡಬೇಕು ಅಂದ್ರೆ ಹಳೆದ ಹಳಸಬೇಕು. ಬಿಸಿಯಾಗಿರೋ ಅನ್ನ ಕೆಡಲೇ ಇಲ್ಲ ಅಂದ್ರೆ ಮತ್ತೆ ಮರುದಿನ ಅನ್ನ ಮಾಡೋ ಅವಶ್ಯಕತೆನೇ ಬೀಳ್ತಿರ್ಲಿಲ್ಲ. 4 ದಿನ ಅದನ್ನೇ ಊಟ ಮಾಡ್ಕೊಂಡು ಕೂಡ್ತಿದ್ವಿ ನಾವೆಲ್ಲ. ಅದು ಅಳಸೋಗುತ್ತೆ ಒಂದು ದಿನಕ್ಕಂತ ಮತ್ತೆ ಫ್ರೆಶ್ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅಳಸೋದ್ರಲ್ಲೂ ಕೂಡ ಏನಿದೆ? ಕಲ್ಯಾಣ ಇದೆ.
ಹಾಗೆ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಂಸ್ಥೆ ಬೇಕಾದಂಥವ್ರು ಕಟ್ಟಿರಲಿ, ಬೇಕಾದಂಥ ಧರ್ಮ ಸ್ಥಾಪಕರು ಬಂದಿದ್ದನ್ನು ಸ್ಥಾಪನೆ ಮಾಡಲಿ, ಅದು ಸತೋ ರಜೋ ತಮೋ ಸಮಯಾನುಸಾರ ಆಗಿ ಅತಿಯಾಗಿ ಅಂತ್ಯ ಆಗಬೇಕಾಗಿರೋ ನಿಯಮ ಇರೋದರಿಂದ ಅದೆಲ್ಲವೂ ನಡೀಲೇಬೇಕು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಈ ಸತ್ಯವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ ಅಂತಂದರೆ ನಾವು ಬಲಹೀನ ಆತ್ಮರು. ಈ ಡ್ರಾಮಾದ ಸತ್ಯವನ್ನು, ಈ ಪ್ರಕೃತಿಯ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನಾಟಕದ ಸ್ವರೂಪವನ್ನು, ಅಂದರೆ ಅಯ್ಯೋ ಕೆಡಿಸಿಬಿಡ್ತಾರೆ, ಅಯ್ಯೋ ಹಾಳು ಮಾಡಿಬಿಡ್ತಾರೆ ಅಂತ ಬಾಯಿ ಬಡ್ಕೊಳ್ತೀವಿ. ನಮಗೇ ಸಿಗಬೇಕು, ನಾನೇ ಕೂತ್ಕೋಬೇಕು, ನಾನೇ ಸರಿ ಮಾಡಬೇಕು ಅಂತ ಎಲ್ಲರ ಮೇಲೆ ದ್ವೇಷ ಕಾರ್ಕೊಂಡು ಹೆಸರು, ಕೀರ್ತಿ, ಸ್ಥಾನ ಅಂತ ಬಳಲ್ತಾ ಹೋಗ್ತೀವಿ. ಯಾರು ಕುಂತ್ರೆ ಕೆಡಬೇಕು, ಅದಕ್ಕೆ ಅವರನ್ನು ಕೂಡಿಸುತ್ತೆ ಅದು. ಯಾಕಂದರೆ ಕೆಡುವಂಥ ಸಮಯದಲ್ಲಿ ಬಂದು ಒಳ್ಳೆಯವರು ಕೂತ್ಕೊಂಡ್ರೆ ಅದು ಹೆಂಗೆ ಕೆಡುತ್ತೆ? ಅದಕ್ಕೆ ಅಂಥವ್ರನ್ನ ಕೂಡಿಸಿ ಅದನ್ನು ಕೆಡಿಸಬೇಕಾಗಿರೋದ್ರಿಂದ ಸಮಯವೇ ಅಂಥವ್ರನ್ನ ತಂದು ಅಲ್ಲಿ ಕೂಡಿಸುತ್ತೆ. ಹಾಗಾಗಿ ಸತ್ಯ ಅರ್ಥ ಮಾಡ್ಕೊಂಡಿರೋ ಜ್ಞಾನಿ ಸಾಕ್ಷಿಯಾಗಿರ್ತಾನೆ. ಯಾಕಂದರೆ ಇದು ಕೆಟ್ಟೋಗ್ತಾ ಇದೆ ಅಂತ ನನಗೆ ಗೊತ್ತಾಗಿದೆ ಅಂದ್ರೆ ಆತನಿಗೆ ಗೊತ್ತಿರೋದಿಲ್ವಾ? ನನಗಿಂತ ಬುದ್ಧಿವಂತ ಇದಾನೋ ಇಲ್ವೋ ಆತ? ಸಮಯ ನನಗಿಂತ ಬಲಶಾಲಿ ಇದೆ, ನಿಯಮ ನನಗಿಂತ ಬಲಶಾಲಿ ಇದೆ, ಡ್ರಾಮ ನನಗಿಂತ ಬಲಶಾಲಿ ಇದೆ, ಪರಮಾತ್ಮ ಎಲ್ಲರಿಗಿಂತ ಬಲಶಾಲಿ ಇದ್ದಾರೆ ಅಂದ ಮೇಲೆ ಇಷ್ಟು ದೊಡ್ಡ ಯಜ್ಞ, ಇಷ್ಟು ಪವಿತ್ರ ಯಜ್ಞ ಇಂಥವ್ರು ಹೋಗಿ ಕೂತ್ಕೊಂಡ್ಬಿಟ್ರಿದ ಹಾಳಾಗತ್ತೆ ಅಂತ ನನಗೆ ಗೊತ್ತಾಗೋ ವಿಚಾರ ಆತನಿಗೆ ಗೊತ್ತಿರಲ್ವಾ? ಇದೇ ಬಹಳ ಜನಗಳ ಸಮಸ್ಯೆ. ಇವತ್ತು ಏನಣ್ಣವ್ರೆ ಹೆಂಗಿದೆ ಜ್ಞಾನ, ಎಷ್ಟು ಅದ್ಭುತವಾಗಿದೆ, ಇವ್ರು ಯಾಕೆ ಹಿಂಗೆ, ಇಂಥವ್ರನ್ನೆಲ್ಲ ಯಾಕೆ ಬಾಬಾ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ, ಇಂಥವ್ರನ್ನೆಲ್ಲ ಯಾಕೆ ಬಾಬಾ ಇಲ್ಲಿ ಕೂಡಿಸಿಬಿಡ್ತಾರೆ? ಸತ್ಯ ಇಷ್ಟೆ. ಅಂಥವ್ರು ಕೂತ್ರೇನೆ ಅಲ್ಲಿ ಬಾಗಿಲಿ ಮುಚ್ಚಬೇಕು, ಅಂಥವ್ರು ಕೂತ್ರೇನೆ ಅದಕ್ಕೆ ಕೆಟ್ಟು ಹೋಗಬೇಕು, ಅಷ್ಟೇ ಅಲ್ಲಿರೋದು ಪಾರ್ಟ್, ಮುಗೀತಷ್ಟೆ. ಹಳಸಿದ ಮೇಲೆ ಇನ್ನೇನು ಅದನ್ನು ಮಾಡ್ತೀರಿ ಬಿಸಿ? ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಸಾಕ್ಷಿಯಾಗಿರ್ಬೇಕು. ಅಯ್ಯೋ ನನಗಿಂತ ಬುದ್ಧಿವಂತ ಇದನಪ್ಪ ಮೇಲಿರುವಾತ, ನನಗಿಂತ ಪವರ್ಫುಲ್ ಇದೆಯಪ್ಪ ಡ್ರಾಮಾ, ಸಮಯ, ಮತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ನಿರೀಕ್ಷೆಯಲ್ಲೇ ಬಂದು ಇವರು ಕೂತಿದ್ದಾರೆ ಅಂತಂದ ಮೇಲೆ ಅವರಿಗೆ ಗೊತ್ತಿದೆ ಯಾಕೆ ಕೂಡಿಸಿದ್ದೀವಿ ಅಂತ. ಹಂಗದು ಸರಿ ಇಲ್ಲ ಅನಿಸಿದ್ರೆ ಅವರೇ ಇಳಿಸ್ತಾರಲ್ಲ, ಅದಕ್ಕೆ ನೀನೇ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಒಬ್ಬ ಜ್ಞಾನಿ ಏನು ಮಾಡ್ತಾನೆ, ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಭಾಳಷ್ಟು ಜನಗಳಿಗೆ ಒಳಗಡೆ ತೊಂದರೆ ಎಲ್ಲಿ ಅಂದರೆ, ನಾವು ಜ್ಞಾನಿಗಳಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೆಂಗೆ, ನಾವು ನೋಡ್ಲಾರ್ದನ್ನು ಕೂತ್ಕೊಂಡ್ಬಿಟ್ರೆ ಹೆಂಗೆ, ಇದು ನಮ್ಮಿಂದ ಅಪಘಾತ ಆಗಿಬಿಡುತ್ತೆ, ಅಪರಾಧ ಆಗಿಬಿಡುತ್ತೆ ಅನ್ನುವಂಥ ಅಪರಾಧ ಮನೋಭಾವನೆಯಲ್ಲಿ ಭಾಳಷ್ಟು ಜನ ನಾನು ಕೂಡಬೇಕು ಅಂತ ಸ್ಥಾನಮಾನಕ್ಕೆ ಪಟ್ಟೆ ಹಿಡಿತಾರೆ. ಅವಶ್ಯಕತೆ ಇಲ್ಲ. ಅದು ಈ ಸೃಷ್ಟಿ ಬಹಳ ಪರ್ಫೆಕ್ಟಾಗಿ ನಡೀತಾ ಇದೆ, ಅದನ್ನು ನಂಬಬೇಕು ನಾವು ಅಷ್ಟೇ. ಯಾರನ್ನ ಯಾವಾಗ ಕೂಡಿಸ್ಬೇಕು, ಯಾರನ್ನ ಯಾವಾಗ ಕೆಳಗೆ ಇಳಿಬೇಕು, ಯಾರನ್ನ ಯಾವಾಗ ಹಾಳು ಮಾಡೋಕೆ ಅಲ್ಲಿರಿಸ್ಬೇಕು, ಅದೆಲ್ಲವೂ ಅದಕ್ಕೆ ಪಕ್ಕ ಗೊತ್ತಿದೆ ಅಲ್ಲ. ಇವರು 420 ಅಂದ್ರೆ ಅದು 840 ಎಲ್ಲ ಗೊತ್ತಿದೆ ಡ್ರಾಮಾ. ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬಂದ ಮೇಲೂ ಕೂಡ ಏನು ನಡೆದ್ರೂ ಅದಕ್ಕೆ ಬಾಬಾರವರು ಮೊದಲೇ ಹೇಳಿದ್ದಾರೆ, ನೋಡಿ ನೋಡದಂತೆ, ಕೇಳಿ ಕೇಳದಂತೆ, ಆಡಿ ಆಡದಂತೆ ಸಾಕ್ಷಿಯಾಗಿರಿ ಮಕ್ಕಳೇ. ಯಾಕಂದರೆ ಮುಂದೆ ನಿಮಗೆ ಯಾವ ಸೀನುಗಳು ಕೂಡ ಸಹಕಾರ ನೀಡುವಂತಹ, ಸರಿ ಅನಿಸುವಂತಹ ಘಟನೆಗಳು ಇರೋದಿಲ್ಲ. ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಬಂದೆ, ಇಲ್ಲಿಂಗ ಅಂತ ಅನಿಸುತ್ತೆ. ಇನ್ನೆಲ್ಲಿ ಹೋಗಲಿ ನಾನು ಅಂತ ಪರಮಾತ್ಮನನ್ನು ಕೇಳ್ತೀರಿ. ನೋಡಿ ನೋಡದಂತೆ, ಕೇಳಿ ಕೇಳದಂತೆ ಸಾಕ್ಷಿಯಾಗಿ ಇರಬೇಕು. ಯಾಕೆ? ನಿಮಗಿಂತ ಬಲಶಾಲಿ, ನಿಮಗಿಂತ ಬುದ್ಧಿಶಾಲಿ ಡ್ರಾಮಾ, ಸಮಯ, ಮೇಲಿನ ಪರಮಾತ್ಮ ನೋಡ್ತಿದ್ದಾನಲ್ವ. ನೀವ್ಯಾಕೆ ಅಷ್ಟೊಂದು ನಿಶ್ಚಿಂತವಾಗಿರಿ. ಅದಕ್ಕೆ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿ.
ನಾವು ಬಂದಿರೋದು ನನ್ನ ಮನೆ ಶುದ್ಧ ಮಾಡ್ಕೊಳ್ಳೋಕೆ, ನನ್ನ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋಕೆ, ನನ್ನ ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ, ನನ್ನ ಭಾವನೆಯನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ಬಂದಿನೇ ಹೊರತಾಗಿ ಎಲ್ಲವನ್ನ ಬಿಟ್ಟು ಬಂದು ಮತ್ತೆ ಇಲ್ಲಿ ನಾನು ಹೊಸ ದ್ವೇಷ ಅಸೂಯೆಗಳನ್ನ ಇಲ್ಲಿ ನಾನು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಸೂಕ್ಷ್ಮ ರಾಯಲ್ ಸ್ವರೂಪದ ಇಚ್ಛೆಗಳನ್ನ ಹೆಸರು ಕೀರ್ತಿಯಿಂದ ಬಿದ್ದರೆ ಅಥವಾ ಇನ್ಯಾರಿಗೂ ಅನ್ಯಾಯ ಆಗಿಬಿಡುತ್ತೆ, ಇದರಿಂದ ಜಗತ್ತಿಗೆ ಕಷ್ಟ ಆಗ್ಬಿಡುತ್ತೆ, ಇದಕ್ಕೆ ಯಜ್ಞ ಹಾಳಾಗೋಗ್ಬಿಡುತ್ತೆ ಅಂತ ಇನ್ನೊಂದರ ಮೇಲೆ ಹಾಕಿಬಿಟ್ಟು ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇನ್ನೊಬ್ಬರನ್ನ ಉದ್ಧಾರ ಮಾಡ್ತೀನಿ ಅಂತ ನೀನು ಈ ಸೂಕ್ಷ್ಮ ರಾಯಲ್ ಇಚ್ಛೆಗಳ ಹಿಂದೆ ಹೋಗದೆ ಏನೋ ನನ್ನಿಂದ ಸಮಾಜ ಉದ್ಧಾರ ಆಗ್ಬಿಡುತ್ತೆ, ನನ್ನಿಂದನೇ ದೇಶ ಉದ್ಧಾರ ಆಗ್ಬಿಡುತ್ತೆ, ನನ್ನಿಂದನೇ ಯಜ್ಞ ಸರಿ ಹೋಗ್ಬಿಡುತ್ತೆ ಅನ್ನುವಂಥ ಭ್ರಮೆ ಇದ್ದರೆ ಅದನ್ನು ಬಿಟ್ಟುಬಿಡಿ. ನಾನು ಸರಿ ಹೋದರೆ ಸಾಕು ಅಂತ ಬರಲಿ. ನಮ್ಮ ಕೈಲಿ ಮಾಡ್ಕೊಳಕ್ಕಾಗದು ಅಷ್ಟನ್ನೇ, ನಾನು ಸರಿ ಹೋಗ್ಬೋದು ಅಷ್ಟೇ. ಇನ್ನೊಬ್ಬರನ್ನು ಸರಿ ಮಾಡೋ ತಾಕತ್ತು ಯಾರಿಗೂ ಇಲ್ಲ, ಬ್ರಹ್ಮನಿಗೂ ಇಲ್ಲ, ಮಮ್ಮನಿಗೂ ಇಲ್ಲ, ಪರಮಾತ್ಮನಿಗೂ ಇಲ್ಲ. ಬದುಕಿ ತೋರಿಸ್ಬೋದಾಗಿತ್ತು, ತೋರಿಸಿದ್ರು ಅವರು. ಮಾರ್ಗದರ್ಶನ ಮಾಡ್ಬೋದಾಗಿತ್ತು, ಮಾಡಿದ್ರು ಅವರು ಅಷ್ಟೆ. ಸ್ವತಃ ಶಿವಬಾಬಾ ಬ್ರಹ್ಮಬಾಬನ ರೆಡಿ ಮಾಡಲಿಲ್ಲ, ಸ್ವತಃ ಶಿವಬಾಬಾ ಮಮ್ಮರವ್ರನ್ನ ರೆಡಿ ಮಾಡಲಿಲ್ಲ, ಸ್ವತಃ ಶಿವಬಾಬಾ ಎಲ್ಲರನ್ನ ರೆಡಿ ಮಾಡಲಿಲ್ಲ. ಡ್ರಾಮಾ ಅನುಸಾರ ಅವ್ರು ಬಂದರು, ಇನ್ಫಾರ್ಮೇಶನ್ ಜ್ಞಾನ ಕೊಟ್ಟರು, ಡ್ರಾಮಾ ಅನುಸಾರ ಇವರು ಪಾತ್ರಕ್ಕನುಸಾರವಾಗಿ ತಮ್ಮ ಪುರುಷಾರ್ಥವನ್ನು ಮಾಡಿಕೊಂಡ್ರು. ಸ್ವತಃ ಪರಮಾತ್ಮನೇ ಯಾರನ್ನು ಕೂಡ ತಯಾರು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಡ್ರಾಮಾ ಮೇ ಬಂದಿ ಹೂ ಮೇ ಬಿ ಅಂತ ಹೇಳ್ತಾರೆ, ಡ್ರಾಮಾ ಮೇ ನೂಂದಾ ಹೂವ ಅಂತ ಹೇಳ್ತಾರೆ. ಎಲ್ಲವೂ ಡ್ರಾಮಾದ ಮೇಲೆ ಹಾಕಿ ಕೈ ತೊಳ್ಕೊಳ್ತಾರೆ. ಅಂತಂದ್ರೆ ಅಂಥ ಸರ್ವಶಕ್ತಿವಂತ ಜಗದಗಲ ಮುಗಿಲಗಲ ಪಾತಾಳದಿಂದ ಹತ್ತತ್ತ ಬ್ರಹ್ಮಾಂಡದಿಂದ ಹತ್ತತ್ತ ಅಂತ ಯಾರನ್ನ ನಾವು ಹೊಗಳ್ಕೊಂಡು ಭಜನೆ ಮಾಡ್ಕೊಂಡು ಕೂತಿದ್ವಿ, ಅವರೇ ಬಂದು ಎಣ್ಣೆ ಹಚ್ಕೊಳ್ತಾರೆ ಕೈಗೆ. ನನ್ನ ಕೈಯೊಳಗೆ ಏನೂ ಇಲ್ಲ, ಎಲ್ಲ ಡ್ರಾಮಾ ಅನುಸಾರ ಆಗುತ್ತಾ, ಮೇ ಬಿ ಡ್ರಾಮಾ ಮೇ ಬಂದಾ ಹೂ. ಯಾರನ್ನ ಸರ್ವೇಶ್ವರ ಅಂದ್ವಿ, ಸರ್ವಶಕ್ತಿವಂತ ಅಂದ್ವಿ, ಮುಕ್ತೇಶ್ವರ ಅಂದ್ವಿ, ನೀವೇನಾದರೂ ಹೇಳ್ಕೊಳ್ಳಿ. ಎಲೆ ಅಲ್ಲಾಡ್ಬೇಕಂದ್ರೂ ನನ್ನನ್ನು ಕೇಳಬೇಕು ಅಂತ, ಆತನನ್ನು ಕೇಳಿನೇ ಅಲ್ಲಾಡಬೇಕು ಅಂತ ಹೇಳ್ತಾ ಕೂತ್ಕೊಂಡ್ವಿ. ಈ ಎಲ್ಲ ಆರೋಪಗಳಿಂದ ಬಿಡಿಸ್ತಾರೆ. ನಿಮ್ಮ ಭ್ರಮೆ ಅದು, ನಿಮ್ಮ ಹುಚ್ಚುತನ ಅದು, ನಿಮ್ಮ ಭಾವನದ ಪರಾಕಾಷ್ಠೆ ಅದು ಅಷ್ಟೆ, ಭಕ್ತಿಯ ಪರಾಕಾಷ್ಠೆ ಅದು. ಆದರೆ ಸತ್ಯ ಹಾಗಿಲ್ಲ, ಸತ್ಯ ಬೇರೆನೇ ಇದೆ. ಸತ್ಯ ಅವ್ರ ಕೊಚ್. ಸತ್ಯ ಏನು? ಸತ್ಯ ನಾಟಕ. ಇಲ್ಲೊಂದಷ್ಟು ನಿಯಮ ಇದೆ, ಆ ನಿಯಮಕ್ಕನುಸಾರವಾಗಿ ನಾಟಕ ನಡೀತಾ ಇದೆ. ಆ ನಾಟಕಕ್ಕನುಸಾರವಾಗಿ ನಾವು ಪಾತ್ರ ಮಾಡ್ತಾ ಇದ್ದೇವೆ. ಇಲ್ಲಿ ಯಾರು ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ, ಯಾರು ದೊಡ್ಡವರಿಲ್ಲ, ಸಣ್ಣವರಿಲ್ಲ. ನಿಮ್ಮದು ಪಾತ್ರ, ಅವ್ರದ್ದು ಪಾತ್ರ, ನಂದು ಪಾತ್ರ. ಪಾತ್ರ ಮಾಡಲಿಕ್ಕೆ ಬಂದ ಪಾತ್ರಧಾರಿಗಳು ನಾವೆಲ್ಲ. ನಾಟಕ ಕಂಪ್ನಿ ನಾವೆಲ್ಲ ಅಷ್ಟೇ. ನೀವು ನನ್ನನ್ನು ಹೊಗಳಿ 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 ನಾಟಕದಲ್ಲಿ ಮೇಲೆ ಕೂಡಿಸಿದ್ರೆ, ಆದರೆ ಹಂಗಿಲ್ಲ. ನನ್ನ ಕೈಯೊಳಗೆ ಏನೂ ಇಲ್ಲ. ಇಲ್ಲಿ ನಥಿಂಗ್ ಈಸ್ ಮೈ ಹ್ಯಾಂಡ್. ಪರಮಾತ್ಮ ಎಣ್ಣೆ ಹಚ್ಕೊಂಡು ಕೈ ತೊಳ್ಕೊಂಡ್ರು. ಮೇ ಬಿ ಡ್ರಾಮಾ ಮೇ ಬಂದಾ ಹೂ. ड्रामा अनुसार चल रहा है, सब कुछ एक्यूरेट है, सब कुछ परफेक्ट है, ड्रामा कल्याणकारी है. ಡ್ರಾಮಾವನ್ನು ಮಹಿಮೆ ಮಾಡ್ತಾ ಮಾಡ್ತಾ ಎತ್ತಿ ಡ್ರಾಮದ ಮೇಲೆ ಹಾಕ್ಬಿಟ್ರು ನಡಿ ಆ ಕಡೆ. ಯಾರನ್ನ ಕೇಳೋರಿಲ್ಲ. ಇಲ್ಲಿ ತನಕ ತೊಬ್ಬತ್ತು ಬರ್ತಾನಂತ ಎಲ್ಲರೂ ಡಂಗರ ಹೊಡೆದು ಹೋದ್ರು. ಎಲ್ಲ ಧರ್ಮಾತ್ಮರು ಬಂದ. ಹಿಸ್ಟ್ರಿ ಜಿಯೋಗ್ರಫಿ ಏನು ನಡೀತು ಅದನ್ನೆಲ್ಲವನ್ನ ಹೇಳ್ದ. ಇವಾಗ ಮತ್ತೆ ಏನು ನಡೀತದ ಅದನ್ನು ಹೇಳಬೇಕಾಗಿತ್ತು, ಹೇಳ್ದ. ಅದು ಆತನ ಕೆಲಸ ಇತ್ತು. ಅದಕ್ಕೆ ಆತಗೆ ಪರಂ ಅಂತ ಒಂದು ಪಾತ್ರ ಕೊಟ್ಟಿದ್ರೆ, ಆ ಪರಂ ಪಾತ್ರ ಮಾಡಿ ಪರಮಾತ್ಮ ಆಗಿಬಿಟ್ಟ. ಆದ್ರೆ ಆತನ ಕೈಯಲ್ಲೂ ಇಲ್ಲ ಅಂತೆ, ಇಲ್ಲವೇ ಇಲ್ಲ ಅಂತೇನು ಅಂದ ಮೇಲೆ ಯಾಕೆ ನಿಂತಲೇ ಬಿಸಿ ಮಾಡ್ಕೊತೀಯ? ತಣ್ಣಗಿರ್ಬೇಕಲ್ಲ.
ತಣ್ಣಗಿರಕ್ಕೆ ಬಂದವ್ರು ನಾವಿಲ್ಲಿ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರನೂ ಮಾಡ್ಕೊಳ್ಬೇಡಿ ಅಂತೀನಿ ನಾನು. ಯಾರನ್ನು ಉದ್ಧಾರ ಮಾಡಬೇಕಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಮಕ್ಕಳನ್ನು ಉದ್ಧಾರ ಮಾಡಬೇಕು ಅಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಹೆಂಡತಿನ ಉದ್ಧಾರ ಮಾಡಬೇಕು ಅಂತ ತಲೆ ಬಿಸಿ ಮಾಡ್ಕೋಬೇಡಿ. ಪತಿ ಉದ್ಧಾರ ಮಾಡಬೇಕಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಅಕ್ಕಪಕ್ಕವ್ರನ್ನ ಉದ್ಧಾರ ಮಾಡಬೇಕಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಸೆಂಟ್ರ್ ಉದ್ಧಾರ ಮಾಡಬೇಕಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಯಜ್ಞ ಉದ್ಧಾರ ಆಗಬೇಕಂತ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಆಲ್ ಈಸ್ ವೆಲ್. ಪರ್ಫೆಕ್ಟ್ ಆಗಿದೆ ಎಲ್ಲವೂ. ಯಾರಿಗೋಸ್ಕರ ಇಲ್ಲಿ ನೀನು ಇಷ್ಟೆಲ್ಲ ಮಾಡ್ತೀಯ? ನಿನಗೋಸ್ಕರ ಅಳವ್ರು ಯಾರದಾರಪ್ಪ ಇಲ್ಲಿ? ನನಗೋಸ್ಕರ ಅಳವ್ರು ಯಾರದಾರ ಹೇಳ್ರಿ? ಈಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿದ್ದೀನಿ. ನಿನಗೋಸ್ಕರನೇ ಯಾರು ಅಳವ್ರಿದ್ದಾರೆ? ನೀನು ಪರಿವರ್ತನೆ ಆಗಬೇಕಂತ ಹೇಳೋರು ಯಾರಿದ್ದಾರೆ? ನಿನ್ನಲ್ಲಿನೇ ಎಲ್ಲವೂ ಕೂಡ ಅನುಭವ ಮಾಡು, ನಿನ್ನೊಳಗಡೆ ಎಲ್ಲವೂ ಇದೆ, ನೀನು ಶಾಂತವಾಗಿರು. ಪರಮಾತ್ಮ ಹೇಳಿ ಆಗಿದೆ. ನೀನೇನು ಜಗತ್ತು ಉದ್ಧಾರ ಮಾಡ್ತೀನಿ, ಸೆಂಟ್ರ್ ಉದ್ಧಾರ ಮಾಡ್ತೀನಿ, ಯಜ್ಞ ಉದ್ಧಾರ ಮಾಡ್ತೀನಿ, ಸಮಾಜ ಉದ್ಧಾರ ಮಾಡ್ತೀನಿ, ನಮ್ಮ ಮನೆ ಉದ್ಧಾರ ಮಾಡ್ತೀನಿ ಅಂತ ಹಗಲು ರಾತ್ರಿ ಅವ್ರ ಚಿಂತೆ ಮಾಡಿ ನಿಮ್ಮ ಸ್ಥಿತಿ ಕೆಡಿಸ್ಕೊಂಡು ತಲೆ ಬಿಸಿ ಮಾಡ್ಕೊಳ್ತೀರಲ್ಲ, ನಿನ್ನ ಉದ್ಧಾರ ಯಾರಿಗೆ ಬೇಕಾಗಿದೆ ಇಲ್ಲಿ? ಫಸ್ಟ್ ಯಾರಿಗೂ ಬೇಕಾಗಿಲ್ಲ. ಯಾರಿಗೂ ಬೇಕಾಗಿಲ್ಲ, ಇವನ್ ಪರಮಾತ್ಮನಿಗೂ ಸಹ. ಯಾಕಣ್ಣವ್ರೆ ಬಾಬಾರವ್ರ ಬಗ್ಗೆ ಹಿಂಗೆ ಹೇಳ್ತೀರ? ಹೌದು, ಪರಮಾತ್ಮನಿಗೂ ಕೂಡ ಜ್ಞಾನ ಕೊಡ್ಲಿಕ್ಕೆ ಅಷ್ಟೇ ಅಧಿಕಾರ ಇದೆ. ಯಾರು ಒಬ್ಬರನ್ನು ತಯಾರು ಮಾಡುವ ಅಧಿಕಾರ ಅವ್ರಿಗಿಲ್ಲ ಅಂದಮೇಲೆ ಮತ್ತೆ ಡ್ರಾಮಾ ಅನುಸಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಅಂದ ಮೇಲೆ ಎಲ್ಲರೂ ಉದ್ಧಾರ ಎಲ್ಲ ಆಗೋದಿದೆ ಇಲ್ಲಿ? ಅವ್ರು ಒಪ್ಕೊಂಡಾಗಿದೆ ಆಲ್ರೆಡಿ. ಡ್ರಾಮಾದ ಮೇಲೆ ಚೆಲ್ಲಿ ಆಗಿದೆ, ಕೈ ಚೆಲ್ಲಿ ಆಗಿದೆ. ಯಾರಾಗೋರು ಆಗಬೇಕು ಆಗ್ತಾರೆ. ನಾನು ಯಾಕೆ ತಲೆ ಬಿಸಿ ಮಾಡ್ಕೊಳ್ಳಿ? ನಂದು ಏನು ಹೇಳೋದೈತಿ ಹೇಳ್ತೀನಿ, ಹೋಗ್ತೀನಿ ಅಂತ ಸಾಕ್ಷಿಯಾಗಿ ಕೂತವ್ರು ಅವ್ರು ಅಂದ ಮೇಲೆ, ಅವರು ತಣ್ಣಗಿದ್ದಾರೆ ಅಂದ ಮೇಲೆ, ಯಾರನ್ನ ನಾವು ಇಡೀ ಜಗತ್ತಿಗೆ ಅವ್ರನ್ನ ಎಲ್ಲ ದೊಡ್ಡವ್ರನ್ನ ಮಾಡಿ ಕೂಡಿಸಿದ್ವಿ, ಅವರೇ ಇವತ್ತು ತಣ್ಣಗೆ ಕೂತಿದ್ದಾರೆ. ಬಂದಿದ್ದಾರಲ್ಲಪ್ಪ, ಇಷ್ಟು ವರ್ಷ ಬರಲಿಲ್ಲ, ಇಷ್ಟು ಕಲ್ಪದಲ್ಲೂ ಯುಗದಲ್ಲೂ ಬರಲಿಲ್ಲ. ಬಂದಾಗಾದ್ರೆ ಏನು? ತಮ್ಮ ಪಾರ್ಟ್ ಮಾಡಿ ತಾವು ಸೈಲೆಂಟಾಗಿ ಸೈಡಿಗಿದ್ದಾರೆ ಅಂದಮೇಲೆ, ನಂದು ಇಷ್ಟು 5,000 ವರ್ಷ ಮಾಡಿ ಉಳ್ಳಾಡಿ ಒದ್ದಾಡಿ ಎದ್ನೋ ಬಿದ್ನೋ ಸತ್ನೋ ಅಂತ ಅವ್ರ ಕಾಲು ಇವ್ರ ಕಾಲು ಹಿಡಿದು ಭಜನೆ ಮಾಡಿ ಮಂದಿರ ಕಟ್ಟಿ ಏನೆಲ್ಲ ಮಾಡಿ ಇವಾಗಲೂ ಮತ್ತೆ ಇದನ್ನು ಸರಿ ಮಾಡ್ಬೇಕಂತ ನಾನೇ ಬಡದಾಡಬೇಕು ಅಂದ್ರೆ ಎಂಥ ಕರ್ಮ ರೀ ನಮ್ಮದು? ತಣ್ಣಗೆ ಕುಂತಾನ 5,000 ವರ್ಷ. ಇವಾಗ ಬಂದಾದ್ರೂ ಸ್ವಲ್ಪ ದಮ್ ಹಚ್ಕೊಂತಾನಂದ್ರೆ ಇವಾಗೂ ಇಲ್ಲ. ಬರ್ತಾನೆ, ನೆಟ್ಟಗೆ ಜ್ಞಾನ ಹೇಳ್ತಾನೆ, ಹೋಗ್ತಾನೆ ಸೈಲೆಂಟಾಗಿ. ಎಲ್ಲ ಡ್ರಾಮಾ ಅಂತ ಕೂತಿದ್ದಾನೆ, ತಣ್ಣಗಿದ್ದಾನೆ. ಅದಕ್ಕೆ ಶಾಂತಿ ಸಾಗರ, ದಯಾ ಸಾಗರ ಹೆಸರು ಮಾತ್ರ ಟೈಟಲ್ಗಳು. ಶಾಂತಿ ಇರೋದು ಇನ್ನೇನಪ್ಪ ಇರುತ್ತೆ? ನಾವು 5,000 ವರ್ಷ ಅಲ್ಲೇ ಇರೋಣ ಬಿಡು. ಹಂಗಂದ್ರೆ ನಾವು ಶಾಂತಿ ಸಾಗರ ಆಗ್ತೀವಿ. ಈ ರೀತಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ಡ್ರಾಮದ ಸತ್ಯವನ್ನು ಅರ್ಥ ಮಾಡಿಸ್ಲಿಕ್ಕೆ. ಇಲ್ಲಿ ಪರಮಾತ್ಮ ಕಡಿಮೆ ಅಥವಾ ಪರಮಾತ್ಮ ಮೇಲೆ ಆರೋಪ, ಪರಮಾತ್ಮ ಮೇಲೆ ದೋಷ ಅಲ್ಲ ನಾನು ಹೇಳ್ತಾ ಇರೋದು. ಯಾಕೆ ನಾನು ಪರಮಾತ್ಮನನ್ನೇ ಗಟ್ಟಿ ಹಿಡ್ಕೊಳ್ತೀನಿ ಅಂದರೆ, ನಿಮಗೆ ಅವ್ರ ಬಗ್ಗೆನೇ ವಿಪರೀತ ಕಲ್ಪನೆಗಳಿರೋದು. ಅವ್ರು ಏನೋ ಮಾಡಿಬಿಡ್ತಾರೆ, ಏನೋ ಆಗ್ಬಿಡುತ್ತೆ. ಏನೂ ಆಗೋದಿಲ್ಲ, ಏನೂ ಆಗಲ್ಲ. ಮತ್ತು ಹಿಂಗಂದ್ಬಿಟ್ರೆ ಏನಾರಾಗುತ್ತೆ? ಏನೂ ಆಗಲ್ಲ. ಡ್ರಾಮಾ ಅನುಸಾರ ಎಲ್ಲವೂ ನಡಿಬೇಕು, ನಡೀತಿದೆ ಅಷ್ಟೆ. ನಿಮಿಷ ಯೋಗ ಮಾಡೋಣ.
ಓಂ ಶಾಂತಿ. ಇಷ್ಟೇ ಉತ್ತರ. ಓಂ ಶಾಂತಿ. ಓಂ ಶಾಂತಿ. ನನ್ನ ಆತ್ಮ ಸ್ವಧರ್ಮ ಶಾಂತಿ. ನನ್ನ ಆತ್ಮ ನಿಜ ಸ್ವಧರ್ಮದಲ್ಲಿ ಇರಬೇಕು ಅಂದರೆ, ಶಾಂತಿಯಲ್ಲಿರಬೇಕು ಅಂದರೆ ಸಾಕ್ಷಿಯಾಗಿರಬೇಕು. ಸಾಕ್ಷಿಯಾಗಿರಬೇಕು ಅಂದರೆ ನಿರ್ಲಿಪ್ತ ಆಗಿರಬೇಕು. ನಿರ್ಲಿಪ್ತ ಆಗಬೇಕು ಅಂದರೆ ಈ ರೀತಿಯ ಸೂಕ್ಷ್ಮ ರಾಯಲ್ ಇಚ್ಛೆಗಳನ್ನು ಇಟ್ಕೊಳ್ಬಾರ್ದು. ಎದಕ್ಕಿದಕ್ಕೆ ರಾಯಲ್ ಇಚ್ಛೆ ಅಂತ ಕರೆದ್ರೆ ಬಾಬಾ, ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕೆ ರಾಯಲ್ ಇಚ್ಛೆ ಅಂತ ಹೇಳಿದರು ಅಂದರೆ, ಈ ಇಚ್ಛೆಗಳಲ್ಲಿ ಅತಿಯಾದ ದೇಹಾಭಿಮಾನ ಇರುವುದಿಲ್ಲ ಮತ್ತು ಎಷ್ಟೋ ಸಲ ಇದರಲ್ಲಿ ಸ್ವಾರ್ಥನೂ ಇರೋದಿಲ್ಲ. ಸ್ವಾರ್ಥ ಇರೋದಿಲ್ಲ ಇದರಲ್ಲಿ. ಯಾಕಂದರೆ ಸ್ವಾರ್ಥದಲ್ಲಿದ್ದರೆ ನಾವು ಲೌಕಿಕದವ್ರು ಆಗ್ತೀವಿ. ಸ್ವಾರ್ಥ ಅಂದರೆ ನನಗೋಸ್ಕರ, ನಾನು, ನನ್ನವರು, ನನ್ನ ಸಂಪಾದನೆ, ನನ್ನ ಸುಖ ಅಂತ ನಾನು ಏನೆಲ್ಲ ಬಡದಾಡ್ತಾ ಇದ್ದಾರೆ ಅವರು ಲೌಕಿಕದವರು, ಪ್ರಾಪಂಚಿಕರು ಅಂತ ಕರಿತೀವಿ. ಅದು ಸತ್ಯ. ಅದು ಆದರೆ ಯಾರು ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದಿದ್ದೇವೆ, ಸಾಧನೆಯಲ್ಲಿ ಉಳ್ಕೊಂಡಿದ್ದೇವೆ, ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ, ನಮಗೆ ಇಲ್ಲಿ ಎಷ್ಟೋ ಸಲ ಯಜ್ಞದ ಒಳಗಡೆ ಇದ್ರೂ, ಪರಿವಾರದೊಳಗಡೆ ಇದ್ರೂ, ನಾವು ಜ್ಞಾನದಲ್ಲಿ ಇರೋರು ಯಾರು ಬೇಕಾದರೂ ಬರೀ ಯಜ್ಞದಲ್ಲಿ ಇದ್ದವರು ಅಥವಾ ಟೀಚರ್ಗಳು, ಸೆಂಟ್ರಲ್ಲಿರೋರು ಅಷ್ಟಿಗೆ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ. ಇದು ಯಾರು ಬೇಕಾದ್ರೂ ಆಗ್ಬೋದು. ಬಾಬರವ್ರ ಮಕ್ಕಳಾದ ಮೇಲೆ ನಾವು 7 ದಿನ ಕೋರ್ಸ್ ತಗೊಂಡು ಶ್ರೀಮತದ ಅನುಸಾರ ನಡೀತಾ ಇದ್ದೀವಿ ಅಂದರೆ, ನೀವು ಸಂಸಾರದ ಮಧ್ಯದಲ್ಲಿರಿ, ಮನೆಯಲ್ಲಿರಿ, ಉದ್ಯೋಗದಲ್ಲಿರಿ, ಆಫೀಸಲ್ಲಿರಿ, ಎಲ್ಲಾದರೂ ಇದ್ದುಕೊಳ್ಳಿ. ನೀವು ಸ್ವಾರ್ಥವನ್ನು ಬಿಟ್ಟು ಬಿಡ್ತೀರಿ. ನಿಮಗೆ ಯಾವುದ್ರ ಬಗ್ಗೆ ಅಪೇಕ್ಷೆ ಇಲ್ಲ. ಈಗ ನೀವು ಸೂಕ್ಷ್ಮವಾಗಿ ಪರಿವರ್ತನೆ ಆಗಿದ್ರೆ ಕಂಡುಬಿಟ್ಟು ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮಲ್ಲಿರುವಂಥ ಎಲ್ಲ ಒಂದು ಫೆಸಿಲಿಟಿಗಳನ್ನು ಕಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಹೆಸರಲ್ಲಿರೋ ಆಸ್ತಿನ ಅವ್ರ ಹೆಸರಲ್ಲಿ ಮಾಡಿಸ್ಕೊಳ್ಳೋದು, ನಿಮಗೆ ಬರಬೇಕಾಗಿರೋ ಒಂದಷ್ಟು ಸಂಪತ್ತನ್ನು ಅವ್ರು ಇಟ್ಕೊಳ್ಳೋದು. ಉದಾಹರಣೆಗೆ 4 ಜನ ಮಕ್ಕಳಿದ್ದಾರಪ್ಪ, ಹೆಣ್ಮಕ್ಳು, ನೀವೊಬ್ಬರು ಅದರಲ್ಲಿ, ನೀವು ಜ್ಞಾನದಲ್ಲಿದ್ದೀರಿ. ತಾಯಿ ಏನು ಮಾಡಬೇಕು, 4 ಜನಕ್ಕೂ 10 ತೊಲೆ ಬಂಗಾರ ಇದೆ ಅಂತ ಇಟ್ಕೊಳ್ಳೋಣ. ಸುಮ್ಮನೆ 10 ತೊಲೆ ಬಂಗಾರ ಇದ್ದಾಗ ಏನು ಮಾಡಬೇಕು, 4 ಜನಕ್ಕೆ 2.5 ತೊಲೆ ಕೊಡಬೇಕು. ನೀವು ಬಿಳಿ ಬಟ್ಟೆ ಹಾಕ್ಕೊಂಡಿರಿ, ಇಲ್ಲ ಪುರುಷಾರ್ಥ ಮಾಡ್ತಿದ್ರಿ, ಇಲ್ಲ ಸಾಧನೆಯಲ್ಲಿ ಇದ್ದೀರಿ ಅಂತ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರೆ, ಡಿವೈಡೆಡ್ ಬೈ 3 ಮಾಡ್ತಾರೆ. ಎಲ್ಲರಿಗೂ 3 ತೊಲೆ ಮೇಲೆ ಕೊಟ್ಬಿಡ್ತಾರೆ. 3 ತೊಲೆ ಹಂಚಿಬಿಟ್ಟು 1 ತೊಲೆ ಇಟ್ಕೋತಾರೆ ಅಂತ ಇಟ್ಕೊಳ್ಳ. ನೀವು ನೋಡ್ತೀರಿ, ನೀವು ಮಗಳೇನೆ, ನಮಗೆ ಯಾಕೆ ಬೇಕು? ಅವ್ರು ಕೇಳ್ತಾರೆ, ನೀವು ಸಾಧನಾ ಮಾರ್ಗದಲ್ಲಿ ಇದ್ದೀರಲ್ವ, ನಿಮಗೆ ಯಾಕೆ ಬೇಕು ಬಂಗಾರ ಬೆಳ್ಳಿ ಎಲ್ಲ? ಆವಾಗ ನೀವೇನು ಮಾಡ್ತೀರಿ, ಹೋಗ್ಲಿ ಬಿಡು, ನಾನೇನು ಹಾಕ್ಕೊಳ್ಳೋದಷ್ಟೇ ಐತಿ, ನನಗೇನಕ್ಕೆ ಬೇಕು, ಬಾಬಾ ಕೊಟ್ಟಿದ್ದಾರೆ ಸಾಕಿಷ್ಟು, ನಾನೆಲ್ಲ ಬಿಟ್ಟು ಈ ಮಾರ್ಗದಲ್ಲಿ ಬಂದಿರೋಳು. ಮನೆಯಲ್ಲೇ ಇದ್ದವ್ರಿಗೂ ಹೇಳ್ತಾ ಇರೋದು ನಾನಿದು. ಆಗ್ತದೆ ಈ ಥರ ಘಟನೆಗಳು. ಅಣ್ಣಂದ್ರಿಗೂ ಆಗ್ತಿದೆ ಎಷ್ಟೋ ಸಲ. ಎಲ್ಲ ಸವಲತ್ತುಗಳು ಕಿತ್ಕೊಂಡ್ಬಿಡ್ತಾರೆ, ಬರಬೇಕಾಗಿರೋ ಪಾಲು ಕೊಡೋದಿಲ್ಲ. ಅವಾಗ ನೀವೇನು ಮಾಡ್ತೀರಿ, ಅಷ್ಟು ಘರ್ಷಣೆಗೆ ಇಳಿಯೋಕೆ ಹೋಗಲ್ಲ ಭಾಳ ಜನಗಳು ಇದರಲ್ಲಿ. ಬಿಡಪ್ಪ, ನನಗೆ ಯಾಕೆ ಬೇಕು, ನಾನು ಈ ಮಾರ್ಗದಲ್ಲಿದ್ದೀನಿ, ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟು ತ್ಯಾಗ ಮಾಡಿಬಿಡ್ತೀವಿ. ತ್ಯಾಗಿಗಳಾಗಿದ್ದೀವಿ ಅಂದರೆ ಅಲ್ಲಿ ಏನಾದ್ರು ಬಂದರೂ ಕೂಡ ಸ್ವಾರ್ಥ, ಅದು ವೈಯಕ್ತಿಕ ಆಗಿರುತ್ತೆ. ಅಲ್ಲಿ ಸ್ವಾರ್ಥವನ್ನು ಬಿಟ್ಬಿಡ್ತೀವಿ ನಾವು. ಹೋಗ್ಲಿ ಬಿಡಿ, ಏನಾದರೂ ಮಾಡ್ಕೊಳ್ಳಿ ಅಂತ, ನಮ್ಮನ್ನು ಬಿಟ್ಟರೆ ಸಾಕಿ ಮಾರ್ಗದಲ್ಲಿ ಇರೋಕ್ಕೆ ಅಂತ ಬಿಟ್ಬಿಡ್ತೀವಿ. ರಾಯಲ್ ಇಚ್ಛೆ ಅಂತ ಯಾಕೆ ಕರೆದ್ರು ಅಂದರೆ, ಇಲ್ಲಿ ನಿಸ್ವಾರ್ಥಕ್ಕಾಗಿ ಮತ್ತೆ ಈ ರಾಗದ್ವೇಷಗಳು ಎದ್ದು ಬಿಡುತ್ತವೆ.
ನನಗೋಸ್ಕರ ಅಲ್ಲ ಅಣ್ಣವ್ರೆ, ಯಜ್ಞದ ಹಿತಕ್ಕೋಸ್ಕರ, ಸೆಂಟರ್ ಹಿತಕ್ಕೋಸ್ಕರ, ಪರಿವಾರದ ಹಿತಕ್ಕೋಸ್ಕರ, ಸಮಾಜದ ಹಿತಕ್ಕೋಸ್ಕರ ನಾನಲ್ಲಿರಬೇಕು ಅಂತ ಅಷ್ಟೇ. ನನಗೇನು ಆಸೆ ಇಲ್ಲ ಇರೋಕ್ಕೆ. ನಾನು ಕ್ಲಾಸ್ ಮಾಡಬೇಕು, ನಾನು ಟೀಚರ್ ಆಗಬೇಕು, ನಾನು ಗದ್ದೆ ಮೇಲೆ ಕೂಡಬೇಕು, ನಾನು ಲೀಡರ್ಶಿಪ್ ಮಾಡಬೇಕು, ನಾನು ಮಾತಾಡಬೇಕು, ನನ್ನ ಕೇಳಬೇಕು. ಅವ್ರಿಗೇನು ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಸ್ವಾರ್ಥ ಇಲ್ಲ, ಇಂಟೆನ್ಷನ್ ಈಸ್ ರೈಟ್. ಏನು, ಸಮಾಜ ಹಾಳಾಗಬಾರ್ದು, ಯಜ್ಞ ಹಾಳಾಗಬಾರ್ದು, ಸೆಂಟರ್ ಹಾಳಾಗಬಾರ್ದು, ಅಥವಾ ಪರಿವಾರ ಹಾಳಾಗಬಾರ್ದು. ಇಂಟೆನ್ಷನ್ ಈಸ್ ಗುಡ್, ಸ್ವಾರ್ಥ ಇಲ್ಲಿದ್ರೆ. ಅದಕ್ಕಾಗಿ ನಾನು ಆಗಬೇಕು, ಅದಕ್ಕಾಗಿ ನಾನು ಆ ಸ್ಥಾನದಲ್ಲಿ ಕೊಡಬೇಕು. ಅವ್ರು ಸರಿ ಇಲ್ಲ, ಇವ್ ಗೊತ್ತಿಲ್ಲ ಪಾಪ, ಪರಿವಾರದವ್ರು ಮೋಸ ಹೋಗ್ಬಿಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಮಾನ್ಯತೆ ಕೊಡ್ತಾ ಇದ್ದಾರೆ, ಅವ್ರು ಸರಿ ಇಲ್ಲ ಅಣ್ಣವ್ರೆ. ಇದು ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಇದ್ದರೂ ಮತ್ತೆ ಇಲ್ಲಿ ಬಂದು ಏನು ಮಾಡಿಸುತ್ತೆ, ಅವರು ಸರಿ ಇಲ್ಲ, ನಾನು ಸರಿ. ಯಜ್ಞದ ಹಿತಾಸಕ್ತಿ ಹೆಸರನ್ನು ತಗೊಳುತ್ತೆ ಮನಸ್ಸು, ಪರಿವಾರದ ಹಿತಾಸಕ್ತಿಯನ್ನು ತಗೊಳುತ್ತೆ. ಇನ್ನೊಬ್ರನ್ನ ಹೊಗಳಿದ್ರಲ್ಲಿ ಸಹಿಸ್ಕೊಳ್ಳಲ್ಲ, ಇನ್ನೊಬ್ರ ಮೇಲೆ ಕುಂತರೆ ಸಹಿಸ್ಕೊಳ್ಳಲ್ಲ, ಅವರ ಲೋಪದೋಷಗಳನ್ನೇ ನೋಡ್ತೀವಿ ಹೊರತಾಗಿ ನಾವು ಪರ್ಫೆಕ್ಟ್ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ. ಇದು ಸೂಕ್ಷ್ಮ ಇಚ್ಛೆಗಳಿವೆ. ಅಂದರೆ ಸ್ವಾರ್ಥಕ್ಕಾಗಿ ಅಲ್ಲ, ಉದ್ದೇಶ ಸರಿ ಇರುತ್ತೆ, ಆದರೆ ಈ ರೂಪದಲ್ಲಿ ಮತ್ತೆ ಸೂಕ್ಷ್ಮ ವೇಷ ಹಾಕಿಕೊಂಡು ನಮ್ಮಲ್ಲಿ ರಾಗ ದ್ವೇಷಗಳನ್ನು ಹುಟ್ಟಿಸುವಂತಹ, ಬೇಜಾರಲ್ಲಿ ತರಿಸುವಂತಹ, ಒಳಗಡೆ ಮನಸ್ಸಿನಲ್ಲಿ ಘರ್ಷಣೆ ನಡೆಯುವಂತಹ ಅನೇಕ ರೀತಿಯ ಗೊಂದಲಗಳನ್ನು ಉಂಟು ಮಾಡುತ್ತೆ. ಈ ಹೆಸರು, ಸ್ಥಾನಮಾನ, ಮಾನ್ಯತೆ ಅನ್ನೋದು ಇದು ಸೂಕ್ಷ್ಮ ರೂಪದ ರಾಯಲ್ ಇಚ್ಛೆಗಳಿವೆಲ್ಲ. ಇದರಿಂದ ದೂರ ಇರಿ ಮಕ್ಕಳೇ ಅಂತ ಬಾಬರವರು ಇವತ್ತು ವರದಾನ ಕೊಡ್ತಿದ್ದಾರೆ. ನಿರ್ಲಿಪ್ತ ಆಗ್ಬಿಡಿ, ಸಾಕು, ಸಾಕ್ಷಿ ಆಗ್ಬಿಡಿ. ಆಗ ಮಾತ್ರ ನೀವು ಓಂ ಶಾಂತಿ, ಶಾಂತಿಯಲ್ಲಿರಲಿಕ್ಕೆ ಸಾಧ್ಯ. ಯಾಕೆ ನಾನು ಇವತ್ತು ಬಾಬರವ್ರದ್ದು ಅಷ್ಟೆಲ್ಲ ಉದಾಹರಣೆಗಳನ್ನು ಕೊಟ್ಟೆ, ಯಾಕೆ ಅಂದರೆ ಅವ್ರು ತಣ್ಣಗಿರಬೇಕಾದ್ರೆ ನಂದೇನು ಹೋಗಬೇಕಾಗಿದೆ ಅಂತ ತಗೊಳ್ಳಿ ಒಂದು ಸ್ವಲ್ಪ. ಏನಾಗೋದಿದೆ ನೋಡ್ತೀನಿ ನಾನು, ಏನೂ ನಷ್ಟ ಇಲ್ಲ ಇದರಿಂದ. ನಾನು ತಣ್ಣಗಿರ್ಬೇಕಪ್ಪ, ನೀನು ತಣ್ಣಗಿದೆಯಲ್ಲ, 5,000 ವರ್ಷ ಕುಂತಾತಾನೆ ತಣ್ಣಗಿರಬೇಕು, ಸಾಕ್ಷಿಯಾಗಿರ್ಬೇಕಂತ ಡ್ರಾಮದ ಮೇಲೆ ಹಾಕ್ಬಿಟ್ಟು ನೆನಪಾರ್ಕ್ ನೀನು ಮಾಡಿ ಕೂತಿದೆಯಾ ಅಂದರೆ ನಾನೆಂತ ಹುಚ್ಚ? 5,000 ವರ್ಷ ಎದ್ನೋ ಬಿದ್ನೋ ಅಂತ ಎಲ್ಲ ಜನ್ಮಗಳಲ್ಲಿ ಎಲ್ಲ ಆಗಿ ಸತೋ ರಜೋ ತಮೋ ಮಾಡಿ ಎಲ್ಲರೂ ಒದ್ದು ಚೀ ಥೂ ಒಂದು ಮತ್ತಿದನ್ನ ಸರಿ ಮಾಡಬೇಕು, ಇವ್ರನ್ನ ಉದ್ಧಾರ ಮಾಡಬೇಕಂತ ನಿಂದಿರ್ತೀನಿ ಅಂದರೆ ನನ್ನಂಥ ಮುಟ್ಟಾಳ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನು? ನೋಡಿ ಕಲ್ಕೋಬೇಕು, ಬುದ್ಧಿವಂತ ಜಾಣನನ್ನು ನೋಡಿ ಕಲಿಬೇಕಲ್ಲ ನಾವು. ಮತ್ತೆ ಬಾಪ್ ಸಮಾನ ಅಂದ್ರೆ ಏನು, ಆತನಂತ ನಾವು ಬುದ್ಧಿವಂತರಾಗೋದಷ್ಟೇ. ಅವ್ರ ಪಾರ್ಟ್ ಅವ್ರು ಮಾಡಿದ್ದಾರೆ, ನನ್ನ ಪಾರ್ಟ್ ನಾ ಮಾಡ್ತಾ ಇದ್ದೀನಿ. ಆದರೆ ಅವ್ರ ಸ್ಥಿತಿ ಅವ್ರು ಇಟ್ಕೊಂಡಿದ್ದಾರೆ, ನನ್ನ ಸ್ಥಿತಿ ನಾನು ಯಾಕೆ ಬಿಡಲಿ? ಸ್ಥಿತಿಯ ಬಗ್ಗೆ ನಾನು ಮಾತಾಡೋದು. ಸೇವೆ ಮಾಡಿ, ಪಾತ್ರದಲ್ಲಿದೆ ನಿಮ್ಮ ಸೇವೆ, ತನು ಸೇವೆನೋ, ಮನ ಸೇವೆನೋ, ಧನ ಸೇವೆನೋ ಮಾಡಿ ಒಳ್ಳೆ ಭಾವದಿಂದ. ಆದ್ರೆ ಒಳಗಡೆ ಸೂಕ್ಷ್ಮವಾಗಿ ಇವ್ರು ಯಾಕೆ ಇಲ್ಲಿ ಕೂತರು, ಇವ್ರು ಯಾಕೆ ಹಿಂಗೆ ಮಾಡ್ತಾರೆ, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ, ಹಿಂಗೆ ಹಾಳಾಗೋಗ್ಬಿಡುತ್ತೆ, ಹಂಗೆ ಹಾಳಾಗೋಗ್ಬಿಡುತ್ತೆ. ಎಷ್ಟೋ ಜನಗಳು ಬಾಬರವ್ರ ಮನೆಯಲ್ಲಿ ತನು ಸೇವೆ, ಧನ ಸೇವೆ ಮಾಡೋದೇನಕ್ಕೆ ಅಂದರೆ ನಮ್ಮ ಭಾಗ್ಯವನ್ನು ಬೆಳಗಿಸ್ಕೊಳ್ಳೋದಕ್ಕೆ ಭಂಡಾರ ಕೊಟ್ಟಿದ್ದಾರೆ ಬಾಬಾ. ಯಾರನ್ನೋ ಒಬ್ರು ನಿಮಿತ್ತ ಮಾಡಿ ಭಂಡಾರ ಇಟ್ಟಿದ್ದಾರೆ, ಅದಕ್ಕೆ ಹಾಕೋದು ನಮ್ಮ ಕೆಲಸ. ಹಾಕಿದ ಮೇಲೆ ಇಂಥದ್ದೇ ತರಬೇಕು, ಇವ್ರ ಕೈಗೆ ದುಡ್ಡು ಕೊಟ್ಟು ಬಿಟ್ರೆ ಹಾಳು ಮಾಡಿಬಿಡ್ತಾರೆ, ಇಂಥದ್ದೇ ಒಂದು ವಸ್ತು, ಇಂಥದ್ದೇ ಒಂದು ಸಾಧನ ನಾನು ಹೇಳ್ದಂಗೆ ನಡಿಬೇಕಿಲ್ಲಿ ಅಂತ ಎಷ್ಟೋ ಜನಗಳು ಪಟ್ಟು ಹಿಡಿದು ಟೀಚರ್ಗಳ ಜೊತೆ ಗಲಾಟೆ ಮಾಡಿರೋದಿದೆ. ಎಷ್ಟೋ ಸಲ ಕೊಟ್ಟು 4-5 ವರ್ಷಗಳು ಬಿಟ್ಟು ವಾಪಸ್ ಇಸ್ಕೊಂಡಿರೋ ಉದಾಹರಣೆಗಳಿದೆ. ಅಂದರೆ ಏನು ತೋರಿಸುತ್ತಿದ್ದು? ಅತಿ ಬುದ್ಧಿವಂತಿಕೆ, ವಿಪರೀತ ಮತಿ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ ಬೇಕಪ್ಪ? ಬಂದಿರೋದಿಲ್ಲ ತಣ್ಣಗೆ ಕೂತ್ಕೊಳ್ಳೋದಕ್ಕೆ, ಇದ್ದಿರೋದನ್ನ ಒಂದಷ್ಟು ಯಜ್ಞಕ್ಕೆ ಹಾಕೋಣ, ಯಾರೋ ಪುಣ್ಯಾತ್ಮರು ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಲಿ, ನಂದಂತೂ ಬೆಳಿಗ್ಗೆ ಆಯಿತು ಅಂತ ತಣ್ಣಗೆ ಕೂತ್ಕೊಳ್ಳೋಕೆ ಬಂದಿತ್ತು ಅಂದರೆ ನೀನು ಯಾಕೆ ಹಿಂಗೆ ಆಗ್ತಿದ್ದೆ? ಈಗ ಹಾಗೆ ನೋಡಿದ್ರೆ ಬ್ರಹ್ಮಬಾಬರವರು ಕೂಡ ಯಜ್ಞದ ಆರಂಭದಲ್ಲಿ ಎಲ್ಲರಿಗೂ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಅಂಗಾಲು ತೊಳೆದೇ ಎಲ್ಲರಿಗೂ ಸೇವೆ ಮಾಡಿದರು. ಬೇಕರಿ ಪಾರ್ಟ್ ಬಂದಾಗ ಬಿಟ್ಟು ಓಡೋದ್ರು. ಅಂದ್ರೆ ಅಷ್ಟು ದಿನ ಮತ್ತೆ ಅವರೆಲ್ಲ ಮಾಡಿದ್ದು ಯಜ್ಞದಲ್ಲಿ ಸೇವೆ ಮಾಡಿದ್ದು ಅದೆಲ್ಲ ವ್ಯರ್ಥ ಆಯ್ತಲ್ಲ ಅವ್ರಿಗೆ ಮಾಡಿದ್ದು ಅಂತ ಕೂತ್ಕೊಂಡ್ಬಿಟ್ರೆ ಟೆನ್ಷನ್ ತೊಗೊಳ್ಬೇಕಾಗಿತ್ತಲ್ಲ ಬ್ರಹ್ಮಬಾಬು. ಏನು ನಡಿಬೇಕು ಡ್ರಾಮಾನುಸಾರ ನಡೀತದೆ. ಯಾರು ತಿನ್ನಬೇಕು ತಿಂತಾರೆ, ಯಾರು ಉಣ್ಬೇಕು ಉಣ್ತಾರೆ, ಯಾರು ಹೋಗ್ಬೇಕು ಹೋಗ್ತಾರೆ, ಯಾರು ಇರಬೇಕು ಇರ್ತಾರೆ. ಏನಾಗೋದಿದೆ? ನಮ್ಮಪ್ಪ ಏನು ಬಡವ ಇದ್ದಾನ? ಪ್ರಕೃತಿ ಮಾತೆ ಏನು ಬಂಚೆ ಇದ್ದಾಳ? ಎಲ್ಲ ನಡೆಯುತ್ತೆ ಇಲ್ಲಿ.
ಈ ಸತ್ಯ ಅರ್ಥ ಮಾಡಿಕೊಳ್ಳಿ ಅಂತ ನಾನು ಇಷ್ಟು ಪರಮಾತ್ಮ ತಂದೆಗೆ ಹೋಲಿಸಿಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅವ್ರನ್ನ ನೋಡಿ ನಾವು ಕಲಿಬೇಕಿದು. ಶಾಂತವಾಗಿರಬೇಕು, ಸಾಕ್ಷಿಯಾಗಿರಬೇಕು, ತಣ್ಣಗಿರಬೇಕು. ನಾನು ತಣ್ಣಗಿರೋಕೆ ಬಂದವನಿಲ್ಲ, ಜೀವ ಕೊಟ್ಟು ಜಾಗ ತಗೊಂಡಿನಿ. ಇಲ್ಲಿ ಬಂದು ಗಲಾಟೆ ಮಾಡಿಕೊಳ್ಬಾರ್ದು, ಇಲ್ಲಿ ಬಂದು ಸೂಕ್ಷ್ಮ ರಾಯಲ್ ಇಚ್ಛೆಗಳಿಗೆ ಒಳಗಾಗಬಾರ್ದು, ಮೋಸ ಹೋಗಬಾರದು ಅಂತಾನೆ ಈ ಸೂಕ್ಷ್ಮ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಿರ್ಲಿಪ್ತ ಸ್ಥಿತಿಯಲ್ಲಿ ಬರಬೇಕು, ಸೂಕ್ಷ್ಮ ಇಚ್ಛೆಗಳನ್ನು ಬಿಟ್ಟುಬಿಡಬೇಕು. ಈ ಗೊಂದಲಗಳಿಂದ ಮುಕ್ತರಾಗಿ ಏನು ಬೇಕಾದರೂ ನಡೀಲಿ, ಇನ್ನು ಮುಂದೆ ಇನ್ನೂ ಘೋರ ನಡೆಯೋದಿದೆ. ಇದೆಲ್ಲವೂ ಕೂಡ ಯಾವುದಕ್ಕೂ ಅಂಟ್ಕೊಳ್ಬೇಡಿ, ಯಜ್ಞಕ್ಕೂ ಅಂಟ್ಕೊಳ್ಬೇಡಿ, ಸೆಂಟ್ರಿಗೂ ಅಂಟ್ಕೊಳ್ಬೇಡಿ, ಅಕ್ಕಂದ್ರಿಗೂ ಅಂಟ್ಕೊಳ್ಬೇಡಿ, ಜ್ಞಾನಕ್ಕೂ ಅಂಟ್ಕೊಳ್ಬೇಡಿ, ನಿಮ್ಮ ಸ್ಥಿತಿಗೆ ಅಂಟ್ಕೊಳ್ಳಿ, ಸಾಕ್ಷಿಯಾಗಿರಿ. ಆವಾಗ ಮಾತ್ರ ನೀವು ಪಾಪ ಸಮಾನ ಆಗಲಿಕ್ಕೆ ಮತ್ತು 100% ಶ್ರೀಮತವನ್ನು ಪಾಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಡೆ ಎಲ್ಲಾದರೂ ಅಂಟುಕೊಂಡ್ರಿ ಅಂದರೆ ಅದು ಇವತ್ತಿದ್ರೂ ನಾಳೆ ಅದು ತಮ್ಮ ಪ್ರಧಾನಕ್ಕೆ ಬರೋದೇ. ಅದಕ್ಕೆ ನಿರ್ಲಿಪ್ತ ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದಂತೆ ಇರೋದು. ಆ ಸ್ಥಿತಿಯಲ್ಲಿ ಬರೋಣ, ನಿರ್ಲಿಪ್ತರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.